ದರ್ಶನ್ ದರ್ಶನ್ ಈ ಮೀಡಿಯಾ ಯಾವ ಮೀಡಿಯಾ ಅಂದರೆ ಎಸ್ಪೆಷಲಿ ಈ ಬಂಡಲ್ ಮೀಡಿಯಾ ಸುವರ್ಣ ಬಕೆಟ್ ಚಾನಲ್, ಆಮೇಲೆ ಈ ಪಬ್ಲಿಕ್ ರಂಗಣ್ಣನ ಚಾನಲ್, ಆಮೇಲೆ ಈ ಯಾವುದು ಇನ್ನೊಂದು ಕನ್ನಡ ಚಾನಲ್, ರಿಪಬ್ಲಿಕ್ ಕನ್ನಡ ಚಾನಲ್, ಈ ಮೂರು ಚಾನಲ್ಗಳು ಅದಾವಲ್ಲ, ಈ ನಾಚಿಕೆಗೇಡು ಚಾನಲ್ಗಳಿಗೆ ದರ್ಶನ್ ಅವರೇ ಒಂದು ಮದ್ಯದ ಬೆರಳನ್ನು ತೋರಿಸಿದ್ರೆ ಇಷ್ಟೊಂದು ಉರಿತದೆ. ಬ್ಯಾಡಗಿ ಮೆಣಸಿನಕಾಯಿ ಅರದು ಅದ್ರಾಗ ಕರಿ ಮೆಣಸಿನಕಾಳು ಹಾಕಿ, ಆಮೇಲೆ ಗುಂಟೂರು ಮೆಣಸಿನಕಾಯಿ ಅದ್ರಾಗ ಹಾಕಿ, ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಬರ್ನಲ್ ಮಿಕ್ಸ್ ಮಾಡಿ ಇವ್ರಿಗೆ ಹಚ್ಚಿದ್ರಿ ಎಷ್ಟು ನೋವಾಕತ್ತಪ್ಪ. ಅಬ್ಬಬ್ಬಬ್ಬ ಅಜಿತ್ ಹನುಮಕ್ಕನವರ ಅಷ್ಟು ಉರಿ ಬಿಳಿಸ್ಕೊಂಡಿರಲ್ಲೋಯಪ್ಪ. ರಂಗಣ್ಣ, ಮಂಗಣ್ಣ, ಜಯಪ್ರಕಾಶ್ ಶೆಟ್ಟಿ, ತೂ ಬರೀ ಮಧ್ಯದ ಬೆರಳು ಹಿಂಗೆ ತೋರಿಸಿದಕ್ಕೆ ಹಿಂಗ ಆತ. ಹಿಂಗ ಅವನ ಬೆರಳು ಅವನು ಹೆಂಗಾರ ಇಟ್ಕೊಳ್ಳಪ್ಪ. ಮತ್ತೆ ಈಗ ಮಧ್ಯದ ಬೆರಳಿಗೆ ಹಿಡಿದಿರಲ್ಲ, ಆ ರೇಣುಕಾಸ್ವಾಮಿ ಪಿಸ್ಟನ್ ತೋರಿಸಿದಾನಲ್ಲ, ಅದನ್ನ ಯಾಕೆ ಹಿಡ್ದಲ್ ನೀವು? ಬೆರಳು ತೋರಿಸಿದ್ಕೆ ನಿಮ್ಗೆ ಎಷ್ಟು ಉರಿ ಬಿತ್ತು. ಪವಿತ್ರ ಗೌಡಗ ಅವನು ಪಿಸ್ಟನ್ ತೋರಿಸಿದಾನಲ್ಲ, ಅವ್ರಿಗೆ ಎಷ್ಟು ಉರಿ ಬಿದ್ದಿರ್ಬೇಕು. ಈಗೇನು ಅಕಸ್ಮಾತ್ ಏನಾರ ದರ್ಶನ ಪಿಸ್ಟನ್ ತೋರಿಸಿದ್ರು ನಿಮಗೆ, ನೀವು ಮೀಡಿಯಾದಾರ, ಮೂರು ಮೀಡಿಯಾದಾರ, ಮತ್ತು ಬೇರೆ ಎಲ್ಲ ಮೀಡಿಯಾದಾರ ತಗೋಬೇಡ್ರಿ. ನೀವು ಮೀಡಿಯಾದಾರ ನೋಡಿ ಅಹಂಕಾರ ಹೇಳೋದಲ್ಲ, ದುರಹಂಕಾರ ಹೇಳೋದಲ್ಲ, ಆದಿ ಹೇಳೋದಿಲ್ಲ, ಇದು ಹೇಳೋದಲ್ಲ. ಅಲ್ಲ, ದುರಹಂಕಾರ ತೋರಿಸಿರೋದು ನಿಮ್ಮ ಮ್ಯಾಲ, ದರ್ಶನ್ ತೋರಿಸಿರೋದು ನಿಮ್ಮ ಮ್ಯಾಲ. ಹೌದಪ್ಪ, ದರ್ಶನ್ ಒಳಗದಾನ, ನೀವು ಮಾತಾಡ್ತೀರಿ. ನಾನೀಗ ಹೊರಗದನಲ್ಲ, ನಾನು ಹೊರಗದನಪ್ಪ. ಈಗ ಸುವರ್ಣ ಟಿವಿಯರು, ಪಬ್ಲಿಕ್ ಟಿವಿಯರು, ಆಮೇಲೆ ಇವರು ನಿಮ್ಮ ರಂಗಣ್ಣ, ದರ್ಶನ್ ನಾವು ಏನು ಹರ್ಕೋತೀರಿ ನೀವು? ಇವತ್ತು ಅವನ ಪಬ್ಲಿಕ್ ಟಿವಿನ ಯಾವನ ತೋರಿಸಿದ, ಈ ಪವಿತ್ರ ಗೌಡನ ಬೆಡ್ರೂಮ್ನಲ್ಲಿ ದಾಸನ ಕೂದಲು ಸಿಕ್ಕಿದೆ ಅಂತ ರಿಹರ್ಸಲ್ ಮಾಡಕತ್ತಿದ್ದಾರಪ್ಪ ಅವರು. ಅಲ್ಲಿ ಬೆಡ್ರೂಮ್ನ ರಿಹರ್ಸಲ್ ಮಾಡ್ತಾರೆ. ಅವರು ನಟರಿಬ್ರು, ಆಕಿನೂ ಹೀರೋನು, ಇವನು ಹೀರೋ. ಯಾವುದಾದ್ರೂ ಒಂದು ರಿಹರ್ಸಲ್ ಪ್ರಾಕ್ಟೀಸ್ ಮಾಡಿದ್ದಾರು. ಒಂದು ಸೀನನ್ನು ಪ್ರಾಕ್ಟೀಸ್ ಮಾಡುವ ಕೂದಲು ಬೀಳ್ತತಿ ಅಂದರೆ, ಈಗ ನಾವು ಸರ್ಕಾರಿ ಆಫೀಸ್ಗೆ ಹೋಗ್ತವೆ, ಅಲ್ಲಿ ಅಕಸ್ಮಾತ್ ಕೂದಲು ಬೀಳ್ತತಿ. ಈಗ ನೀವು ಹೊಕ್ಕೀರಿ, ಎಲ್ಲೆಲ್ಲರ ಹೊಕ್ಕೀರಿ ನೀವು. ಅಜಿತ್ ಏನು ಎಲ್ಲೆಲ್ಲಿ ಹೋಗಿಲ್ಲ, ಅದೇ ಅವೆಲ್ಲ ಕೂದಲೆಲ್ಲ ಉದ್ರೇವಲ್ಲ, ಎಲ್ಲೆಲ್ಲಿ ಬಿದ್ದವ ನಾವು. ದರ್ಶನನ ಕೂದಲ ಅಂದ್ರೆ ಯಾವ ಕೂದಲ? ತಲೆಗಿನ ಕೂದಲ, ಹುಬ್ಬಿನ ಕೂದಲ, ಮೀಸೆ ಕೂದಲನ, ಗಡ್ಡದ ಕೂದಲನ, ಯಾವ ಕೂದಲ? ಮೈ ಮೇಲೂ ಇರ್ತಾವ, ಕಾಲ್ ಮೇಲೂ ಇರ್ತಾವ, ಇನ್ನೆಲ್ಲೆಲ್ಲ ಇರ್ತಾವ. ಯಾವ ಕೂದಲ ಅಂತ ಹೇಳ್ಬೇಕು ನೀವು. ನಿಮಗೆಲ್ಲ ಹಿಂದೆ ಹೇಳ್ಯಾನವ ಏನಂತ. ಅಕಸ್ಮಾತ್ ಮಧ್ಯದ ಬೆರಳು ತೋರಿಸಿದೆ. ಆ ಸಂಜನಾ ಗರ್ಲಾನಿ ಹೇಳಿದ, ಸಂಜನಾ ಗರ್ಲಾನಿ ಫೋನ್ ಮಾಡಿ ಹೆಟ್ಟಿಸ್ಕೊಂಡಿದ್ದೀರಿ. ಏನಂತ? ಆ ಮಧ್ಯದ ಬೆರಳು ಗಾಳಿಯಲ್ಲಿ ತೂರಾಡ್ತಾ ಇದೆ, ಅದು ನಿಮಗೇನು ಕಷ್ಟ ಆತು? ಏನು ನಿಮ್ಮ ಕಡೆ ಹಿಂಗೆ ತೋರಿಸಿದಾನ? ಅಲ್ಲಪ್ಪ, ಮಧ್ಯದ ಬೆರಳು ಇಟ್ಕೊಂಡು ಹಿಂಗೆ ಅಡ್ಡಾಡಿದ್ರೆ ಅವನು ಪಾಪ. ಅಷ್ಟೂ ಫ್ರೀಡಮ್, ಸ್ವಾತಂತ್ರ್ಯ. ನಮ್ಮ ಬೆರಳು ನಾವು ಹಿಡ್ಕೊಂಡು ಅಡ್ಡಾಡಕ, ನನ್ನ ಬೆರಳು ಹಿಂಗರ ಹಿಡ್ಕಂತಾನೆ, ನಾನು ಹಿಂಗರ ಹಿಡ್ಕಂತಾನೆ, ಹಿಂಗರ ಹಿಡ್ಕಂತಾನೆ, ನಾನು ಹಿಂಗೆ ಹಿಡ್ಕಂತಾನೆ, ಹಿಂಗೆ ಹಿಡ್ಕಂತವಿ, ಹಿಂಗೆ ಹಿಡ್ಕಂತವಿ. ನಿನಗೆ ಏನಪ್ಪ ತೊಂದರೆ? ಮೀಡಿಯಾದರಿಗೆ ಏಟರ ಉರಿ ಬಿದ್ದಿದ್ದೈತೆ ನಿಮಗೆ, ಏಟು ಉರಿ ಬಿದ್ದಿದ್ದೈತೆ ನಿಮಗೆ. ಅಕಸ್ಮಾತ್ ದರ್ಶನ್ನು AK-47 ತೋರಿಸಿದ್ರೆ ಏನು ಮಾಡ್ತಿದ್ರಿ ನೀವು? ದರ್ಶನ್ನು ಏನಾರ ಮಿಷನ್ ಗನ್ ಹೊರ ತೆಗೆದಿದ್ರೆ ಆ ಕತಿ ಏನು ನಿಮ್ಮದು? ರೇಣುಕಾಸ್ವಾಮಿ ಮಿಷನ್ ಗನ್ನಿನಿಂದ, 303 ಗನ್ನಿಂದ, ಅದೆಲ್ಲ ಮಿಷನ್ ಗನ್ 303 ಗನ್ನಿಂದ ಇಷ್ಟೊಂದು ಪ್ರಳಯ ಚಲವಾಗೈತಿ. ಮೀಡಿಯಾದವ್ರಿಗೆ ಅನ್ನ ಸಿಕ್ತು ರೇಣುಕಾಸ್ವಾಮಿ ಕಡೆಯಿಂದ. ನಿಮಗೆ ಮೀಡಿಯಾದ ಸ್ಪೆಷಲಿ ನೀವು 3 ಮಂದಿಗೆ ನೀವು ಹೇಳಿ ದುಡ್ಕೋಬೇಕ, ದುಡ್ಕೊಂಬಿಟ್ರಿ. ಅಯ್ಯೋ ಪಾಪ, ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತ ಹೇಳಿ. ಹೌದಾ? ನಿಮಗೆ ಬೆರಳು ತೋರಿಸಿದ್ದಕ್ಕೆ ಇಷ್ಟ ಆಯ್ತು. ಪವಿತ್ರ ಗೌಡಗ ತೋರಿಸಬಾರ್ದವೆಲ್ಲ ತೋರಿಸಿದ್ದಾರೆ. ಅಕ್ಕಿಗೆ ಅಷ್ಟು ಉರಿ ಬಿದ್ದಿರ್ಬೇಕಲ್ಲ. ಮಾನ ಮರ್ಯಾದೆ ನಾಚಿಕಿದ್ರ ತಿಳ್ಕೊಳ್ರಿ ಒಟ್ಟ. ನಾಗರಾಜ್ ಕೊಡುಪ್ಲಿ, ಪ್ರಣಯ್ ಮ್ಯಾನ್ನೋರ್.